2025-26ನೇ ಸಾಲಿನ SSLC ಮೌಲ್ಯಮಾಪನ BPEd ಕಾಲೇಜ್ ಬಾಗಲಕೋಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಯಿತು. ಕ್ಯಾಂಪಿನ ಜಂಟಿ ಮೌಲ್ಯಮಾಪಕರಾದ ಶ್ರೀ SV ಲಮಾನಿ ಹಾಗೂ ಕ್ಯಾಂಪಿನ ಅಭಿರಕ್ಷಕರಾದ ಶ್ರೀ YB ಸಾಲಿಯವರ ನೇತೃತ್ವದಲ್ಲಿ ಹಾಗೂ ಅವಿನಾಶ್ ಹಿರೇಮಠ್, ನಾಗೇಂದ್ರ ಲೋಕ್ರೆ, ಗುರುರಾಜ್ ಲೂತಿ ಹಾಗೂ ಆರ್ಯ ಬಡೇಖಾನ್ ಗುರುಗಳು ಹಾಗೂ ಎಲ್ಲ DC ಹಾಗೂ AC ಸಹಯೋಗದಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಯಿತು. ಹಾಗೆಯೇ ಬಿಜಾಪುರ ಜಿಲ್ಲೆಗೆ ವರ್ಗಾವಣೆಯಾದ ಶ್ರೀ YB ಸಾಲಿ ಗುರುಗಳನ್ನು ಆದರದಿಂದ ಬೀಳ್ಕೊಡಲಾಯಿತು. ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಶ್ರೀ WB ಪೆಂಡಾರಿ ಸರ್, ತುಂಗಳ ಕನ್ನಡ ಮಾಧ್ಯಮ ಶಾಲೆ, ಇವರು ಮೊನ್ನೆ ನಡೆದಂತ ನಮ್ಮ ಕೊನೆಯ ಘಟ್ಟದಲ್ಲಿ ಇದ್ದೀವಿ ನಾವು. ಯಾಕಂತಂದ್ರೆ ಇನ್ನೇನು ಬಿಲ್ ಮಾಡ್ಕೊಂಡು ವಿದ್ಯಾರ್ಥಿ ಸಾಯಂಕಾಲ ಸ್ವಲ್ಪ ಯಾವಾಗ ಎಷ್ಟಾಗತ್ತೆ ಕೇಳ್ತಾ ಇದ್ರೆ ಇಲ್ಲ. ಈ ಒಂದು ಕಾರ್ಯಕ್ರಮ ಕೂಡ ನೀವೆಲ್ಲರೂ ಕೂಡ DC ಅವರೇ ಹಾಗೂ ಎಲ್ಲ ನೆಚ್ಚಿನ ಸಹಾಯಕ ಮೊಟ್ಟ ಮೊದಲನೇದಾಗಿ ನಮಗೆ ಅಭಿನಂದನೆ ಮಾನ್ಯ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಮಾನ್ಯ ಉಪನಿರ್ದೇಶಕರು ನಿನ್ನೆ ಸಾಯಂಕಾಲ ತಾನೆ ನಮಗೆ ಫೋನ್ ಮಾಡಿದ್ರು. ಇದು ಸೆಂಟ್ರಲಿಂದ ಸಣ್ಣ ಪುಟ್ಟ ಸಮಸ್ಯೆ ಬಂದು, ಆದರೆ ಹಿಂದಿ ಮೌಲ್ಯಮಾಪನ ಕೇಂದ್ರದಿಂದ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಯನ್ನು ಬಂದಿಲ್ಲ. ಹಾಗಾಗಿ ನಿಮಗೆ ಮತ್ತು ನಿಮ್ಮವರಿಗೆ ಧನ್ಯವಾದಗಳು ತಿಳಿಸಿದರು. ಮೇನ್ ರೂವಾರಿ ನೀವು. ಸುಮಾರು ವಾಹನ ಹನತ ಉದುತೆ ಫಲವೇ ದೇತ ಅನ್ನುವಂಥ ತುಳಸಿದಾಸರ ಈ ಒಂದು ದೋಹೆಯ ಮುಖಾಂತರವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರನ್ನ, ಅದರ ಜೊತೆಗೆ ಸಂತಸರು ಕನ್ನಡ ಸಾಹಿತ್ಯದಲ್ಲಿ ವಚನಗಳಿಗೆ ತನ್ನದೇ ಆದಂಥ ವಿಶಿಷ್ಟವಾದಂಥ ಸ್ಥಾನವನ್ನು ನೀಡಿದೆ. ಎನ್ವಡೆಯನ ಹಾಡುವೆ ಹಾಡಿದೊಡೆ, ಎನ್ವಡೆಯನ ಹಾಡುವೆ ಬೇಡಿದೊಡೆ, ಎನ್ವಡೆಯನ ಬೇಡುವೆ. ಒಂದು 3-4 ಪರೀಕ್ಷೆಯನ್ನ ಸಾಲಿ ಸರ್ ನೇತೃತ್ವದಲ್ಲಿ ಮಾಡಿದ್ದೀವಿ. ಇಲ್ಲಿರುವಂಥ ಯಾರಾದರೂ ಸಾಲಿ ಸರ್ ಬಗ್ಗೆ ಒಂದೆರಡು ಮಾತನ್ನು ಮಾತಾಡೋದಿದ್ರೆ ಸ್ವಯಂ ಪ್ರೇರಿತವಾಗಿ ಬಂದ ಒಂದೆರಡು ಮಾತನ್ನು ಹೇಳಬಹುದು. 4-5 ವರ್ಷಗಳಲ್ಲಿ ನಮ್ಮ ಶಾಲೆಯೊಳಗಿದ್ದ ಸೇವೆಯನ್ನು ಹೇಗೆ ಮಾಡಿದ್ರಪ್ಪ ಅಂತಂದ್ರೆ ಭಾಳಷ್ಟು ಅತ್ಯುತ್ತಮವಾಗಿ ಸೇವೆ ಮಾಡಿದರು. ಅವರ 4-5 ವರ್ಷ ಕೆರಿಯರ್ದೊಳಗೆ ಯಾವುದೇ ರೀತಿಯ ರಿಮಾರ್ಕ್ಸ್ DDP ಆಫೀಸ್ನೊಳಗೆ ಇದ್ದಾಗ ಆಗಲಿ, ಆಮೇಲೆ SLC ವ್ಯಾಲ್ಯೂಯೇಷನ್ ಸೆಂಟರ್ ಒಳಗಾಗಲಿ, ಆಮೇಲೆ ಹೊರಗಡೆ ಭೇಟಿ ಆದಾಗಲಿ, ಯಾಕೆ ಸರ್ ಆರಾಮಂದ್ರೆ ಅಂತ ತಿಳ್ಕೊಂಡು ಅವರು ನಮ್ಮ ಪ್ರತಿಯೊಬ್ಬ ಶಿಕ್ಷಕರಿಗೂ ನಾವು ಮಾತಾಡ್ತೀವಿ. ಅಷ್ಟೇ ಆತ್ಮೀಯವಾಗಿ ನಾವು ಅವರನ್ನು ಮಾತಾಡ್ತಾ ಇದ್ವಿ, ಅವರು ನಮ್ಮನ್ನು ಮಾತಾಡ್ತಾ ಇದ್ರು. ಮೊನ್ನೆ SLC ಸೆಂಟ್ರಿಗೆ ಮಾದಾಮಿ ಅವರು ವಿಸಿಟ್ ಮಾಡಿದ್ವಿ. ಜಗವಿರುವವರೆಗೆ ಜನವರಿಯಲ್ಲಿ ತಾತ್ವಿಕ ನೆಲೆಗಟ್ಟಿನ ಮೇಲೆ ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಿರುವ ಬಸವಾದಿ ಶಿಕ್ಷಣವನ್ನು ನಮ್ಮ ಹೃದಯದಲ್ಲಿ ಧ್ಯಾನಿಸಿಕೊಂಡ ಇವತ್ತಿನ ಈ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭದಲ್ಲಿ ಕೇಂದ್ರಬಿಂದುಗಳಾಗಿರ್ತಕ್ಕಂಥ ಶ್ರೀಯುತ ಸಾಲಿ ಸರ್ ಅವರೇ ಮನೋಸ್ಥಿತಿಯನ್ನು ಇಟ್ಕೊಂಡು ಇಂಥದ್ದೊಂದು ಕಾರ್ಯವನ್ನು ಆಯೋಜನೆ ಮಾಡಿದಿರಲ್ಲ, ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅನ್ನುವಂಥದ್ದು. ಯಾಕಂದರೆ ಸಾಲಿ ಸರ್ ಅವರು ಈ ಹೆಂಗಿದ್ರು ಅಂತಂದ್ರೆ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ನಾವೆಲ್ಲರೂ ಅವರಿಗೆ ಒಟ್ಟಾಗಿ ಸನ್ಮಾನ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಸರ್ಗೆ ವೇದಿಕೆ ಮೇಲೆ ಎಲ್ಲರೂ ಸನ್ಮಾನ ಮಾಡಬೇಕಂತ. ಸರ್ ಚೇರ್ ಮುಂದೆ ಹಚ್ಕೊಂಡು ಚೆನ್ನಾಗಿ
ಓಕೆ ಸರ್ ತಮ್ಮ ಸನ್ಮಾನೋತ್ತರವಾಗಿ ಸಾಲಿಸರು ಎಲ್ಲರನ್ನು ಉದ್ದೇಶಿಸಿ ಮಾತಾಡೋದಂತ ಟ್ರಾನ್ಸ್ಫರ್ ಆಗ್ತಾರೆ ಯಥಾ ಪ್ರಕಾರ ಕಾರ್ಯ ನಡೀತಾ ಇರ್ತೈತಿ. ಆದರೆ ನೀವು ಈ ಥರ ನನಗೆ ಸನ್ಮಾನಿಸುವುದು ನಮ್ಗೆ ತುಂಬ ಖುಷಿ ಅನ್ನಿಸ್ತೈತಿ. ಅದ್ರ ಜೊತೆಗೆ ಸ್ವಲ್ಪ ದುಃಖನೂ ಅನ್ನಿಸ್ತೈತಿ. ದೊಡ್ಡ ಬಳಗ. ಮೂಲತಃ ನಾನು ಗಣಿತ ಶಿಕ್ಷಕ. ಸಂಬಂಧ ಎಲ್ಲಿಂದ ಎಲ್ಲಿವರೆಗೆ ನೋಡ್ರಿ. ನಂತರ ಡಿಡಿಪಿಐ ಕಚೇರಿಯಲ್ಲಿ ಉರ್ದು ಶಿಕ್ಷಣ ಸಂಯೋಜಕರು, ಜೊತೆಗೆ ಹಿಂದಿಯ ಶಿಷ್ಟಾಚಾರ. 2016ರಲ್ಲಿ ಅಬ್ದುಲ್ ರಶೀದ್ ಸರ್ ಮೊದಲು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿ ಉಸ್ತುವಾರಿ ಇದ್ದರು. ಅವರು ಕ್ಯಾಂಪ್ ಆಫೀಸರ್ ಇರ್ತಿದ್ರು. ಸ್ಪಂದನೆಯನ್ನು ಕೂಡ ಮಾಡಿದ್ದೀವಿ. ಯಾಕಂದರೆ 4-5 ದಿವಸ ಕೂಡಿದ್ರು ಕೂಡ ಈ ಕೆಲಸ ಮಾಡಬೇಕಾದ್ರೆ ಒಂದು 4-5 ತಿಂಗಳ ಕೆಲಸ ಇರುತ್ತೆ. ಯಾಕಂತಂದರೆ ಈ ಎಕ್ಸಾಮಿನೇಷನ್ ತಯಾರಿ ಯಾಕಂದರೆ ಜನವರಿ 5ನೇ ತಾರೀಕಿನಿಂದ ಇಲ್ಲಿವರೆಗೆ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮಕ್ಕಳ ಭವಿಷ್ಯವಾಗಿರೋದರಿಂದ ನಾವೆಲ್ಲರೂ ಕೂಡ ಅವರ ಭವಿಷ್ಯದ ಜೊತೆಗೆ ಎಲ್ಲಾಗ ಆಡಲಾರ್ದೇ ಒಳ್ಳೆಯ ರೀತಿಯ ಮೌಲ್ಯಮಾಪನ ಕಾರ್ಯವನ್ನು ಮಾಡಿ ಮಕ್ಕಳ ಭವಿಷ್ಯ ರೂಪಿಸುವುದರಲ್ಲಿ ನಮ್ಮ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದೆ. ಅಷ್ಟೇ ಒಂದು ಮೌಲ್ಯಮಾಪನ ಕೇಂದ್ರವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿಕೊಟ್ಟು ಇವತ್ತಿನ ದಿವಸ ಈ ಒಂದು ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ನಿಂತ್ಕೊಂಡು ಸಹಕಾರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಆಂಧ್ರ ಸಾಲಿಸ